ಸಣ್ಣ ಇರುವಂಥ ಮಕ್ಕಳು ಗುಂಡು ಗುಂಡಾಗಬೇಕಾ, ಆರೋಗ್ಯಕರವಾಗಿ ದಪ್ಪ ಆಗಬೇಕಾ? ಹೌದು, ಈ ಆಸೆ ಪ್ರತಿ ತಾಯಿಯರಿಗೂ ಇರುತ್ತೆ. ಅವ್ರ ಬೆಳವಣಿಗೆ ಅನ್ನೋದು ಚೆನ್ನಾಗಿರಬೇಕು ಅಂತ ಹೇಳಿ. ನನ್ನನ್ನು ಸುಮಾರು ಜನ ಕೇಳುವಂಥ ಪ್ರಶ್ನೆ, ಅಕ್ಕ ನಿಮ್ಮ ಮಕ್ಳಿಗೆ ಏನು ಕೊಡ್ತೀರಾ ಅಂಥೇಳಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಸೀಕ್ರೆಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಎಲ್ಲ ಅಮ್ಮಂದಿರಿಗೂ ತುಂಬಾ ಉಪಯೋಗ ಆಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಮನೆಯಲ್ಲೇ ಆದಷ್ಟು ಮಕ್ಕಳಿಗೆ ಹೆಲ್ತಿಯಾದ ಫುಡ್ಸನ್ನು ಮಾಡಿಕೊಡಿ. ಸೊ ಅವರ ದೇಹದ ತೂಕ ಹೆಚ್ಚಾಗೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ. ನಾನು ನನ್ನ ಮಕ್ಕಳಿಗೆ ಸಾಮಾನ್ಯವಾಗಿ ರೆಗ್ಯುಲರಾಗಿ ಈ ಒಂದು ಪೌಡರನ್ನು ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತಂದರೆ ನೋಡಿ, ಮಕಾನ ತೊಗೋಬೇಕಾಗತ್ತೆ, ಮತ್ತು ಬಾದಾಮಿ, ಗೋಡಂಬಿ, ಅದ್ರ ಜೊತೆಗೆ ವಾಲ್ನಟ್, ಎಲ್ಲ ಡ್ರೈ ಫ್ರೂಟ್ಸ್ ಏನೇನಿದೆ ಸೊ ಅದನ್ನೆಲ್ಲ ನೀವು ಬಳಸ್ಕೋಬೋದು. ಸೊ ನಾನು ಸಾಕಷ್ಟು ಥರದಲ್ಲಿ ಈ ಒಂದು ಪೌಡರನ್ನು ಪ್ರಿಪೇರ್ ಮಾಡ್ಕೋತೀನಿ. ಇವತ್ತು ಒಂದು ಮೆಥಡನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. 1 ಇಡೀ ಆಗೋಷ್ಟು ಬಾದಾಮಿನ ಬಾಣಲೆಗೆ ಹಾಕಿ ಚೆನ್ನಾಗಿ ಇದನ್ನು ಸಣ್ಣ ಉರಿನಲ್ಲಿ ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಬಾದಾಮಿ ಬಣ್ಣ ಸ್ವಲ್ಪ ಬದಲಾಗುತ್ತೆ. ಸೊ ಆವಾಗ ಬಾದಾಮಿನ ಕೆಳಗೆ ಇಳಿಸಿ ನಂತರ ನೋಡಿ 2 ಇಡೀ ಆಗೋಷ್ಟು ಮಕಾನೂ ಕೂಡ ಅಷ್ಟೇ ಬಾಣಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಬಾಣಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಬಾದಾಮಿ ಆದಮೇಲೆ ಮಕಾನ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಗೋಡಂಬಿ ಮತ್ತು ವಾಲ್ನಟ್ಟನ್ನು ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಈ ಥರ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಅನ್ನೋದು ಬರುತ್ತೆ. ಸೊ ಬಾದಾಮಿ, ಗೋಡಂಬಿ, ವಾಲ್ನಟ್ ಮತ್ತು ಮಕಾನ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳು ಆರೋಗ್ಯಕರವಾಗಿ ದಪ್ಪ ಆಗೋದಕ್ಕೆ ಇದೆಲ್ಲ ತುಂಬಾ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. ಇದಿಷ್ಟನ್ನು ಹುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಈಗ ಇದ್ರ ಜೊತೆಗೆ ನಾನು ಬೆಲ್ಲವನ್ನು ನೋಡಿ ಈ ಥರ ತರಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ಇದ್ದರೆ ಬೆಲ್ಲದ ಪುಡಿನೇ ಹಾಕ್ಕೊಳ್ಳಿ. ಸೊ ಸಕ್ಕರೆ ಬಳಸೋಕೆ ಹೋಗಬೇಡಿ, ಮಕ್ಕಳಿಗೆಲ್ಲ ಆದಷ್ಟು ಬೆಲ್ಲನ ಕೊಡ್ಬೋದು. ನೋಡಿ ಬೆಲ್ಲದ ಪುಡಿಯನ್ನು ಹಾಕಿದ್ಮೇಲೆ ಈಗ ನಾನು ಕೋಕೋ ಪೌಡರನ್ನು ಹಾಕಿದ್ದೀನಿ. ಸೊ ಕೋಕೋ ಪೌಡರ್ 1-2 ಸ್ಪೂನ್ ಆಗೋಷ್ಟು ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಅನ್ನೋದು ಸಿದ್ಧ ಆಗಿದೆ. ಸೊ ಕೋಕೋ ಪೌಡರ್ ಹಾಕೋದ್ರಿಂದ ಚಾಕ್ಲೇಟ್ ಫ್ಲೇವರ್ ಬರುತ್ತೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸು ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಸುಮಾರು ತಿಂಗಳಾನುಗಟ್ಟಲೆ ಇದು ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಹೆಲ್ತಿ. ಇದನ್ನು ಯಾವ ಥರ ಬಳಸೋದು ಅಂತೇಳಿ ನಾನು ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇದು ಒಂದು ಮೆಥಡ್ನಲ್ಲಿ ನಾನು ಮನೆಯಲ್ಲೇ ಮಕ್ಕಳಿಗಾಗಿ ಸಿದ್ಧ ಮಾಡ್ಕೊಂಡಿರೋಂಥ ಪ್ರೋಟೀನ್ ಪೌಡರ್. ಈ ಥರ ನಾನು ಮನೆಯಲ್ಲೇ ಮಕ್ಕಳಿಗೆ ಆದಷ್ಟು ಪ್ರೋಟೀನ್ ಪೌಡರನ್ನು ರೆಡಿ ಮಾಡಿ ಇಟ್ಟಿರ್ತೀನಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ತಿಂತಾರೆ ಮಕ್ಕಳು ಅಂದರೆ ದಿನಕ್ಕೆ ಬೆಳಗ್ಗೆ ಸಂಜೆ 2 ಸ್ಪೂನ್ ಈ ಒಂದು ಪೌಡರನ್ನು ಕೊಡ್ಬೋದು. ಇಲ್ಲ ಮಕ್ಕಳು ಹಾಲು ಕುಡಿಯೋಕ್ಕೆ ಇಷ್ಟಪಡ್ತಾರೆ, ಹಾಲು ರೂಢಿ ಮಾಡಿದ್ದೀರಾ ಅಂತಂದರೆ ಬೆಸ್ಟ್. ಅಂದರೆ ನೋಡಿ, ಹಾಲಿನ ಜೊತೆಗೆ ಹೊರಗಡೆಯಿಂದ ಯಾವುದಾದ್ರು ಪುಡಿನೆಲ್ಲ ತಂದು ಬಳಸೋ ಬದಲಿಗೆ ಮನೆಯಲ್ಲೇ ಈ ಒಂದು ಪ್ರೋಟೀನ್ ಪೌಡರನ್ನು ಸಿದ್ಧ ಮಾಡಿ ಹಾಲಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಬೆಲ್ಲನ ಬಳಸಿದ್ದೀವಿ, ಇಲ್ಲಿ ಸಕ್ಕರೆನ ಬಳಸಿಲ್ಲ. ಸೊ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ನೋಡಿ, ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ಕೂಲಿಂದ ಬಂದ ಮೇಲೆ ಅಥವಾ ಇನ್ನು ಪುಟ್ಟ ಮಕ್ಕಳಿಗೂ ಕೊಡ್ಬೋದು. 2 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೆ ಈ ಪ್ರೋಟೀನ್ ಪೌಡರನ್ನು ಬಳಸ್ಬೋದು. ಮಕ್ಕಳಿಗೆ ಚಾಕ್ಲೇಟ್ ಫ್ಲೇವರ್ ಇರುತ್ತಲ್ಲ, ತುಂಬಾ ಇಷ್ಟ ಆಗುತ್ತೆ. ಹೆಲ್ತಿಗೆ ಹೆಲ್ತು, ಟೇಸ್ಟಿಗೆ ಟೇಸ್ಟು ಅನ್ನೋ ಥರ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಈ ಒಂದು ಪ್ರೋಟೀನ್ ಪೌಡರನ್ನು ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ಕುಡಿದ್ಮೇಲೆ ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಅವ್ರು ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಖುಷಿಯಾಗಿ ಇರೋ ಥರ ಮಕ್ಕಳನ್ನ ನೋಡ್ಕೋಬೇಕು. ಹೆಲ್ತಿ ಫುಡ್ಸನ್ನು ಕೊಡೋದ್ರಿಂದ ಈ ಥರ ಎಲ್ಲ ಮನೆಯಲ್ಲೇ ನಾವು ಹೆಲ್ತಿಯಾಗಿ ಮಾಡಿಕೊಟ್ರೆ ಯಾಕೆ ಹೇಳಿ ಮಕ್ಕಳು ದಪ್ಪ ಆಗೋಲ್ಲ? ಖಂಡಿತ ಆರೋಗ್ಯವಾಗಿ ದಪ್ಪ ಆಗ್ತಾರೆ, ಆರೋಗ್ಯಕರವಾಗಿ ಬೆಳವಣಿಗೆ ಆಗುತ್ತೆ, ಅವ್ರ ಬುದ್ಧಿ ಕೂಡ ಚುರುಕಾಗುತ್ತೆ. ಕೆಲವ್ರು ಕೇಳ್ತಾನೆ ಇದ್ರಿ, ಏನು ಕೊಡ್ತೀರಾ ನಿಮ್ಮ ಮಕ್ಕಳಿಗೆ ಅಂತೇಳಿ. ನೋಡಿ, ಈ ಥರ ಸಾಕಷ್ಟು ಫುಡ್ಸನ್ನು ಕೊಡ್ತೀನಿ ಅವರ ವೆಯ್ಟ್ ಗೇನ್ ಆಗೋದಕ್ಕೆ. ಇದೆಲ್ಲ ತುಂಬಾ ಸಪೋರ್ಟಿವ್ ಆಗಿದೆ. ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.